ಇವತ್ತಿನ ವೀಡಿಯೋಲ್ಲಿ ನಾವು ಒಂದು ಪ್ರಿಂಟರ್ ಬಂದಿದೆ ನಮ್ಮ ಹತ್ರ ರಿಪೇರ್ಗೆ. ನೋಡಿ, ಇದು ಆನ್ ಮಾಡಿದ್ರೆ ಏನು ಬರ್ತಾಯಿದೆ ಅಂದರೆ, ಈ ಪ್ರಿಂಟ್ರು ಕೆನಾನ್ ಕಂಪನಿದು G2010 ಮಾಡಲ್ ನೇಮು. ನೋಡಿ, ಆನ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಎರರ್ ಬರುತ್ತೆ, ಏನು P07 ಅಂತ ಒಂದು ಎರರ್ ಬರುತ್ತೆ. ಪ್ರಿಂಟ್ಔಟ್ ಬರೋಲ್ಲ ನಿಮಗೆ, ಆಮೇಲೆ ವರ್ಕ್ ಆಗ್ತಿಲ್ಲ. ಪ್ರಿಂಟ್ ಕೊಟ್ಟರೆ ನಿಮಗೆ ಎರರ್ ಇಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗಿ ಹಾಗೇ ಇದ್ದೋಗುತ್ತೆ. ಆನ್ ಮಾಡಿದ್ದೀನಿ ಈಗ. ನೋಡಿ, ಪ್ರೋಸೆಸ್ ಆಗ್ತಾಯಿದೆ. ರನ್ ಆಗ್ತಾಯಿದೆ. ನೀವು ಕೆನಾನ್ದು ಯಾವುದೇ ಕಂಪ್ನಿದು ನೋಡಿ 07 ಎರರ್ ಬಂದರೆ ಇದರಲ್ಲೇ ಮಾಡ್ಬೋದು. ಈ G3000 ಇದು G ಸೀರೀಸ್ ಯಾವುದಾದ್ರು ಮಾಡಲ್ ಬರುತ್ತಲ್ಲ, ಆ ಯಾವುದೇ ಪ್ರಿಂಟಲ್ಲಿ P07 ಅಂತ ಎರರ್ ಬರ್ತಾ ಅಂದರೆ ಈ ಮೆಥಡ್ ಯೂಸ್ ಮಾಡಿ ಏನು ಮಾಡ್ಬೋದು ಅಂದರೆ ಅದನ್ನು ಸಾಲ್ವ್ ಮಾಡ್ಬೋದು. ನೋಡಿ, ಈಗ ರೆಡ್ ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಪ್ರಿಂಟ್ಔಟ್ ಕೊಟ್ಟರು ಬರೋಲ್ಲ, ಜೆರಾಕ್ಸ್ ಮಾಡೋದು ಬರೋಲ್ಲ, ಏನು ಮಾಡಿದ್ರು ಇದು ವರ್ಕ್ ಆಗೋದಿಲ್ಲ. ನೋಡಿ, ಪ್ರಿಂಟರ್ ಸಾಲ್ವ್ ಮಾಡಬೇಕು ಅಂತಂದರೆ ಒಂದು 3 ಸ್ಟೆಪ್ಸು ನೀವು ನೀಟಾಗಿ ಫಾಲೋ ಮಾಡಿದ್ರೆ, ವಿಡಿಯೋ ಪಾಸ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ಮಾಡಿ, ಆರಾಮಾಗಿ ಆಗಿಬಿಡುತ್ತೆ. ಫಸ್ಟ್ ಸ್ಟೆಪ್ ಸಿಂಪಲ್, ನೀವು ಫಸ್ಟ್ ಆಫ್ ಮಾಡ್ಕೊಂಬಿಡಿ. ಪ್ರಿಂಟರ್ ಯಾವತ್ತೂ ಆಫ್ ಇರಬೇಕು ನಾವು ರೆಡಿ ಮಾಡಬೇಕಾದ್ರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಪವರ್ ಬಟನ್ ಪ್ರೆಸ್ ಮಾಡಿಕೊಂಡು ಸ್ಟಾಪ್ ಬಟನ್ನ 5 ಟೈಮ್ಸ್ ಪ್ರೆಸ್ ಮಾಡಿ. 1 2 3 4 5 ಪ್ರೆಸ್ ಮಾಡಿ ಪವರ್ ಬಟನ್ನ ರಿಲೀಸ್ ಮಾಡಿ. ರಿಲೀಸ್ ಮಾಡಾದ್ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಬ್ಲಿಂಕ್ ಆಗ್ತಿರುತ್ತೆ ನಿಮಗೆ. ಬ್ಲಿಂಕ್ ಆಗಿ ಸ್ಟಾಪ್ ಆಗಿದ್ದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಈಗ ಪ್ರೋಸೆಸ್ ಆಗ್ತಾ ಇದೆ ನಿಮಗೆ. ಅದಾದಮೇಲೆ ನೀವು ಪವರ್ ಆಫ್ ಮಾಡಿ, ಮತ್ತು ಹಂಗೆ ಪವರ್ ಆನ್ ಮಾಡಿ. ಈಗ ಪ್ರೋಸೆಸ್ ಆಗ್ತಾ ಇದೆ. ಈಗ ನೋಡಿ, ಇಲ್ಲಿ ಈ ಥರ ಎರರ್ ಬರ್ತದೆ 0. ಆ ಟೈಮಲ್ಲಿ ನೀವೇನು ಮಾಡಿ ಅಂತಂದರೆ ಬ್ಲ್ಯಾಕ್ ಕಲರ್ ಬಟನ್ ಒತ್ತಿ. ಇರಾ ಸಾಕಷ್ಟು. ನೋಡಿ, ಈ ಥರ ನಿಮಗೆ ಪ್ರೋಸೆಸ್ ಆಗ್ತಾ ಇರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಒಳಗಡೆ ಎಲ್ಲ. ಇದೆಲ್ಲ ಆದಮೇಲೆ ನಮಗೆ ಒಂದು ಪ್ರಿಂಟೌಟ್ ಬರುತ್ತೆ ಪ್ರಿಂಟರಿಂದ. ಜೊತೆ ವಿಡಿಯೋ ಎಲ್ಲ ಪ್ರೋಸೆಸ್ ಆಗ್ತಾಯಿದೆ ಒಳಗಡೆ. ನೋಡಿ, ಈಗ ಇಲ್ಲಿ 1 ಅಂತ ಬಂದಿದೆ ಅಂದರೆ ನಿಮ್ಮದು ಪ್ರಿಂಟರು ರೆಡಿ ಇದೆ ಅಂತ ಅರ್ಥ. ನೋಡಿ, ಈಗ ನಾನು ಬ್ಲ್ಯಾಕ್ ಕಲರ್ ಒಂದು ಜೆರಾಕ್ಸ್ ಹಾಕ್ತೀನಿ ಇಲ್ಲಿ. ನೋಡಿ, ಈಗ ಒಂದು ಜೆರಾಕ್ಸ್ ಹಾಕಿ ತೋರಿಸ್ತೀನಿ ನಿಮಗೆ. ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕಿ ಫಸ್ಟು. ನೋಡಿ, ಈಗ ಪ್ರೋಸೆಸ್ ಮಾಡಿದ್ದೀನಿ. ಪ್ರೋಸೆಸ್ ಹಾಕಿದೆ. ನೋಡಿ, P07 ಎರರ್ ಬಂತು ಅಂತಂದರೆ ನೋಡಿ, ಈಗ ಇನ್ನೊಂದು ಎರರ್ ಸ್ಟಾರ್ಟ್ ಆಯಿತು ನಿಮಗೆ. ಏನಂತಂದರೆ P08 ಅಂತ. ಈ P08 ಎರರ್ ಯಾಕೆ ಬರುತ್ತೆ ಅಂತಂದರೆ, ನೋಡಿ, ಇಲ್ಲಿ ಇವಾಗ ಎರರ್ ಏನು ಬರ್ತಾಯಿದೆ, ಆವಾಗಲೇ ನಮಗೆ P07 ಅಂತ ಎರರ್ ಬರ್ತಾಯಿತ್ತು. ಈಗ ಇಲ್ಲಿ ನಮಗೇನಾಗ್ತಿದೆ P08 ಎರರ್ ಬರ್ತಾಯಿದೆ. ಯಾಕೆಂದರೆ ಇದರಲ್ಲಿ 2 ಪ್ರಾಬ್ಲಮ್ ಇತ್ತು. ಒಂದು ನಿಮಗೆ P07 ಅಂತ ಒಂದು ಎರರ್, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ನಿಮ್ಗೆ ತೋರಿಸಿದ್ದೀವಿ. ಈಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಏನಂತ P08 ಅಂತ. ಈ P08 ಯಾಕೆ ಬರುತ್ತೆ ಅಂತಂದರೆ, ನೀವು ತುಂಬ ದಿವಸ ಪ್ರಿಂಟರ್ ಯೂಸ್ ಮಾಡಿದೆ, ನೀವೇನಾದ್ರು ಬಿಟ್ಬಿಟ್ರಿ ಅಂತ ಇಟ್ಕೊಳ್ಳಿ. ಈ ಇಂಕ್ ಜೆಟ್ ಪ್ರೊಸೀಜರ್ ಏನಪ್ಪ ಅಂದರೆ, ಡೈಲಿ ಒಂದು ಪ್ರಿಂಟೌಟ್ ತೆಗಿಬೇಕು ನೀವು. ಅವಾಗ ಏನಾಗುತ್ತೆ ಅಂದರೆ, ಇಂಕ್ ಪ್ಯಾಡಲ್ಲಿ ಏನಾಗಿರುತ್ತೆ, ಇಂಕ್ ಇರುತ್ತಲ್ಲ, ಅದು ಡ್ರೈ ಆಗಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ, ನಿಮ್ಗೆ ಹಾರ್ಡ್ ಆಗಿಬಿಡುತ್ತೆ. ಡೈಲಿ ಯೂಸ್ ಮಾಡ್ತಿದ್ರೆ ಏನಾಗುತ್ತೆ, ಅದು ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ. ಅಂದರೆ ವಾಟರ್ ಕಂಟೆಂಟ್ ಇರೋದ್ರಿಂದ ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ. ನೀವು ಯೂಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಇಂಕ್ ಪ್ಯಾಡಲ್ಲಿ ಅದು ಡ್ರೈ ಆಗಿ ಗಟ್ಟಿ ಆಗಿಬಿಟ್ಟು ನಮಗೆ ಇಂಕ್ ಆಚೆ ಬರೋದಕ್ಕೆ ಬಿಡೋದಿಲ್ಲ. ಇದ್ರ P08 ಯಾಕೆ ಬರುತ್ತೆ ಕೆನಾನ್ ಪ್ರಿಂಟರ್ಸಲ್ಲಿ ಅಂತಂದರೆ, ನೋಡಿ, ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೀನಿ ಪ್ರಿಂಟ್ರಲ್ಲಿ ನಿಮಗೆ. ನೋಡಿ, ಇದರಲ್ಲಿ ಇಂಕ್ ಇಲ್ಲ ನಿಮಗೆ. ನೋಡಿ, ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ. ನೋಡಿ, ಇದರಲ್ಲಿ ಇಂಕ್ ಇಲ್ಲ ನಿಮಗೆ. ನೋಡಿ, ಇಂಕ್ ನೋಡಿ, ಇಲ್ಲಿ ಇಂಕ್ ನಿಮಗೆ ಇದರಲ್ಲಿ ಪೈಪಲ್ಲೆಲ್ಲ ಏನಾಗಿದೆ ಅಂದರೆ ಇಂಕ್ ಫುಲ್ಲು ಏನೂ ಇಲ್ಲ, ಇದರಲ್ಲಿ ಖಾಲಿ ಇದೆ. ಅದಕ್ಕೆ ನಿಮ್ಗೆ ಏನಾಗುತ್ತೆ P008 ಎರರ್ ಬರುತ್ತೆ ಪ್ರಿಂಟ್ರಲ್ಲಿ. ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಇಂಕ್ ಏನಾಗಿದೆ ಅಂದರೆ ಇಲ್ಲಿರೋ ಒಂದು ಪೈಪಲ್ಲಿ ಏನಾಗಿದೆ ಇಂಕೆಲ್ಲ ಏನಾಗಿದೆ ಅಂದರೆ ಫುಲ್ ಡ್ರೈ ಆಗಿಬಿಟ್ಟಿದೆ, ಏನಿಲ್ಲ ಖಾಲಿ ಇದೆ.
ನಾವು ಅದನ್ನು ಇಂಕ್ ಫ್ಲೆಶ್ ಮಾಡಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿ 2 ಎರರ್ ಇದೆ ಇದರಲ್ಲಿ. ಒಂದು P07 ಆಲ್ರೆಡಿ ಸಾಲ್ವ್ ಆಗಿದೆ ನೋಡಿ. ನಿಮ್ಗೆ ಆಲ್ರೆಡಿ ಏನು ಬರ್ತಾಯಿದೆ ಅಂದರೆ ಇಲ್ಲಿ ರೆಡಿ ಇದೆ ಅಂತ 1 ಅಂತ ಬರ್ತಾಯಿದೆ ನಿಮಗೆ. ಕ್ಲೋಸ್ ಮಾಡಿ ಇಲ್ಲಿ 1 ಅಂತ ಬರ್ತಾಯಿದೆ ನೋಡಿ. ಇಲ್ಲಿ 1 ಅಂತ ಬರ್ತಾಯಿದೆ, ರೆಡಿ ಇದೆ. ಬಟ್ ನೀವೇನಾದರೂ ಜೆರಾಕ್ಸ್ ಬ್ಲಾಕ್ ಆ್ಯಂಡ್ ವೈಟು ಅಥವಾ ಕಲರ್ ಜೆರಾಕ್ಸ್ ಒತ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಮತ್ತೆ ಅಗೇನ್ ಇಲ್ಲಿ ಏನು ಶೋ ಮಾಡುತ್ತೆ ಅಂದರೆ P08 ಅಂತ ಶೋ ಮಾಡುತ್ತೆ. ಯಾಕೆ ಅಂತಂದರೆ ಅಲ್ಲಿ ಇಂಕ್ ಏನಾಗಿಲ್ಲ ಅಂದರೆ ಇಂಕು ಇದರಲ್ಲೆಲ್ಲ ಖಾಲಿ ಇದೆ. ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, P08 ಯಾರು ಕ್ರಿಯೇಟ್ ಮಾಡಬೇಕಾದ್ರೆ ಸೆಟ್ಟಿಂಗ್ ಬಟನ್ ಒತ್ತಿ ಒಂದ್ಸರಿ. ಒತ್ತಿದ್ದಾದಮೇಲೆ ಇಲ್ಲಿ 10 ಬರೋವರೆಗೂ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಇಲ್ಲಿ 4, 5, 6 ಅಂತ ಬರ್ತಾಯಿದೆ. 10 ಬರೋವರೆಗೂ ನೀವೇನು ಮಾಡಿ ಅಂದರೆ ಅದನ್ನು ಪ್ರೆಸ್ ಮಾಡ್ತಾ ಹೋಗಿ. ಈಗ 10 ಬಂದಿದೆ. 10 ಬಂದ ನೋಡಿ, ಫಸ್ಟ್ ಸೆಟ್ಟಿಂಗ್ ಓದಬೇಕು. ಆಮೇಲೆ ನಿಮಗೆ ಪ್ಲಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ನಂಬರ್ಸ್ ಬರ್ತಾ ಹೋಗುತ್ತೆ. 10 ಬರೋವರೆಗೂ ಪ್ರೆಸ್ ಮಾಡಿ. ದೆನ್ ನೀವೇನು ಮಾಡಿ ಇಲ್ಲಿ ಕಲರ್ದು ಬಟನ್ ಇದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಿ. ಇದು ಏನಾಗುತ್ತೆ ಅಂದರೆ ಇಂಕ್ನ ಏನು ಮಾಡುತ್ತೆ, ಫ್ಲಶ್ ಮಾಡುತ್ತೆ. ಅಂದರೆ ಇಲ್ಲಿ ಇಂಕ್ ಟ್ಯಾಂಕಲ್ಲಿರೋಂಥ ಒಂದು ಇಂಕು ನಿಮ್ಗೆ ಏನು ಮಾಡ್ತಾಯಿದೆ, ಫ್ಲಶ್ ಮಾಡುತ್ತೆ ನೋಡಿ. ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಈಗ ಇಂಕ್ ನೋಡಿ, ನನಗೆ ಇಲ್ಲಿ ತುಂಬ ಟೈಮ್ ತೊಗೊಳುತ್ತೆ, ಒಂದು 7 ಮಿನಿಟ್ಸ್ ತೊಗೊಳುತ್ತೆ. ಇಂಕ್ ನೋಡಿ ಇಲ್ಲೆಲ್ಲ ಫಿಲ್ ಆಗ್ತಾಯಿದೆ, ಕಾಣಿಸ್ತಿದೆಯಾ? ಆವಾಗಲೇ ಖಾಲಿ ಇತ್ತು. ಈಗ ಏನಾಗ್ತಿದೆ ಅಂದರೆ ಇಂಕ್ ನೋಡಿ ಇಲ್ಲಿ ಎಲ್ಲ ಕಲರ್ಸು ತೊಗೊತಾ ಇದ್ದೇನೆ. ಆಲ್ರೆಡಿ 3 ಕಲರ್ ತೊಗೊಂಬಿಟ್ಟಿದೆ ನೋಡಿ. ಇಲ್ಲಿ ಕಲರ್ ಇದೆಯಲ್ಲ, ಆಲ್ರೆಡಿ ವೈ ಕಲರ್ ತೊಗೊಂಡಿದೆ, ಎಲ್ಲೋ ತೊಗೊಂಡ್ಬಿಟ್ಟಿದೆ, ಮತ್ತು ಬ್ಲ್ಯಾಕ್ ತೊಗೊಂಡಿದೆ. ಇನ್ನೊಂದು ಕಲರ್ ಮಾತ್ರ ಬಾಕಿ ಇದೆ, ಕಲರ್ ಬಾಕಿ ಇದೆ ನೋಡಿ. ಫಿಲ್ ಆಗ್ತಿದೆ ನೋಡಿ. ಅವಾಗ ಖಾಲಿ ಇತ್ತು. ಈಗ ನಾನು ಒಂದು ಸೆಟ್ಟಿಂಗ್ ಮಾಡಿದ ಸೆಟ್ಟಿಂಗ್ ಒತ್ತಿ 10 ಕೌಂಟ್ ಮಾಡಿ ದೆನ್ ಕಲರ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇದು ಪೈಪಲ್ಲಿ ಏನು ಮಾಡ್ತಾಯಿದೆ, ಇಂಕೆಲ್ಲ ಏನು ಮಾಡ್ತಿದೆ, ಫ್ಲಶ್ ಮಾಡ್ತಾಯಿದೆ. ಇನ್ನು ಇಂಕ್ ಟ್ಯಾಂಕಿಂದ ಏನು ಮಾಡ್ತಿದೆ, ಎಲ್ಲ ಇಂಕ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ. ಇಂಕ್ ಬರುತ್ತೆ ನೋಡಿ, ಇಲ್ಲಿ ನೋಡಿ ಕಾಣಿಸ್ತಿದೆಯಾ? ಇಂಕ್ ನೋಡಿ ಹೋಗ್ತಾ ಇದೆ. ಖಾಲಿ ಇರೋದೆಲ್ಲ ಇಂಕು ಫಿಲ್ ಆಗ್ತಾ ಇದೆ. ಈ ಇಂಕು ಇದು ಪ್ರೋಸೆಸ್ ಒಂದು 7 ಮಿನಿಟ್ಸ್ ಇರುತ್ತೆ. ನಿಮಗೆ ಇಂಕ್ ಫ್ಲಶ್ ಹಾಕಿ ಟೈಮ್ ತೊಗೊಳುತ್ತೆ ನೋಡಿ. ಇಲ್ಲೆಲ್ಲ ರನ್ ಆಗ್ತಿದೆ, ಫ್ಲಶ್ ಮಾಡ್ತಾ ಇದೆ ಇಂಕನ್ನ. ಬ್ಲ್ಯಾಂಕ್ ಇರೋ ಒಂದು ಇದರಲ್ಲೆಲ್ಲ ಬ್ಲ್ಯಾಂಕ್ ಇರುತ್ತೆ, ಅದೆಲ್ಲ ಫಿಲ್ ಆಗ್ತಾಯಿದೆ. ಇಲ್ಲಿ ಇಂಕ್ ನಮಗೆ ಸ್ವಲ್ಪ ಕನ್ಸ್ಯೂಮ್ ಮಾಡುತ್ತೆ. ಇಂಕ್ ಇರೋದನ್ನ ಸ್ವಲ್ಪ ಇಲ್ಲೆಲ್ಲ ನಿಮಗೆ ಖಾಲಿ ಆಗುತ್ತೆ. ಇಂಕೆಲ್ಲ ಫಿಲ್ ಮಾಡಿಟ್ಟಿರಿ. ನಿಮಗೆ ಇಂಕ್ ಟ್ಯಾಂಕಲ್ಲೆಲ್ಲ ಏನು ಮಾಡಿದ್ರೆ ಇಂಕ್ ಫುಲ್ಲು ಹಾಕಿಟ್ಟಿರಿ. ಇಲ್ಲಾಂದರೆ ನಿಮಗೆ ಇಂಕ್ ಕಡಿಮೆ ಆಯಿತು ಮತ್ತೆ ಅದೇ ಹೇಗೇನು ಸೇಮ್ ಪ್ರಾಬ್ಲಮ್ ಬರುತ್ತೆ ನೋಡಿ. ಎಲ್ಲ ಪ್ರೋಸೆಸ್ಸಿಗೆ ಟೈಮ್ ತೊಗೊಳುತ್ತೆ 7 ಮಿನಿಟ್ಸು ನೋಡಿ. ಇನ್ನೂ ನಿಮಗೆ ಅದು ರನ್ ಆಗ್ತಾನೇ ಇದೆ, ಇಂಕೆಲ್ಲ ಫ್ಲೋ ಮಾಡ್ತಾನೇ ಇದೆ. ಇಂಕ್ ಟ್ಯಾಂಕಿಂದ ತೊಗೊಂಡು ಎಲ್ಲ ನಿಮಗೆ ನೀಟಾಗಿ ಇಂಕ್ ಗ್ಯಾಪ್ ಇಲ್ದಂಗೆ, ಅದರಲ್ಲಿ ಏರ್ ಇಲ್ದಂಗೆ, ಬ್ಲಾಕೇಜ್ ಇಲ್ದಂಗೆ ಫುಲ್ ಇಂಕ್ನೆಲ್ಲ ಏನು ಮಾಡುತ್ತೆ, ಫ್ಲಶ್ ಮಾಡುತ್ತೆ. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ವೆಯ್ಟ್ ಮಾಡಲೇಬೇಕು ನೀವು. ಇದು ವೀಡಿಯೋನ ಫುಲ್ ನೋಡಿ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಈ ವಿಡಿಯೋಲ್ಲಿ ನಾವು 2 ಸೊಲ್ಯೂಷನ್ ಕೊಟ್ಟಿದ್ದೀವಿ. ಒಂದು P07 ಎರರ್ಗೆ ಸೊಲ್ಯೂಷನ್ ಕೊಟ್ಟಿದ್ದೀವಿ, ಇನ್ನೊಂದು P08ಗೆ ಸೊಲ್ಯೂಷನ್ ಕೊಟ್ಟಿದ್ದೀವಿ. ನಿಮಗೆ ಸಾಮಾನ್ಯವಾಗಿ ಪ್ರಿಂಟ್ರಲ್ಲಿ ಕೆನಾನ್ ಈ ಪ್ರಿಂಟರಲ್ಲಿ G3000, G2010 ಈ ಪ್ರಿಂಟರ್ಸಲ್ಲಿ ಇದು ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಯಾಕೆ ಅಂತಂದರೆ ಇಂಕು ಡ್ರೈ ಆಗುತ್ತೆ, ಅಥವಾ ಇಂಕ್ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ, ಅಥವಾ ಪ್ರಿಂಟರ್ನ ಡೈಲಿ ಯೂಸ್ ಮಾಡ್ತಿಲ್ಲ ಅಂದರೆ, ಯಾವುದೇ ಇಂಕ್ಜೆಟ್ ಪ್ರಿಂಟರ್ ನೀವೇನು ಮಾಡಬೇಕು ಅಂದರೆ ಡೈಲಿ ಯೂಸ್ ಮಾಡಬೇಕು. ಆವಾಗಲೇ ನಿಮ್ಗೆ ಏನಾಗುತ್ತೆ, ಅದು ಲೈಫ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಇಂಕ್ ಇಲ್ಲಿ ಆವಾಗಲೇ ಫುಲ್ ಮಾಡಿದ್ದೀವಿ ನಾವು ಇಂಕ್ನ, ಎಲ್ಲ ಕಲರ್ಸು ನೋಡಿ. ಆಲ್ರೆಡಿ ಇಷ್ಟು ನೀವು ಕನ್ಸ್ಯೂಮ್ ಮಾಡಿದ್ದೆ ಅದು ಇಂಕ್. ಅದಕ್ಕೆ ಯಾವತ್ತೂ ಡ್ರೈ ಬಿಡಬೇಡಿ ನೀವು. ಇಂಕ್ ಫುಲ್ ಖಾಲಿ ಆಗಿಬಿಟ್ರೆ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಿಮಗೆ P07 ಎರರು ಬರುತ್ತೆ, ದೆನ್ P08 ಎರರು ಬರುತ್ತೆ. ಗೊತ್ತಿದೆಯಾ? ಮತ್ತು ಇಂಕು ಏನೋ ಹೆಡ್ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಯಾವತ್ತೂ ಪ್ರಿಂಟರಲ್ಲಿ ಇಂಕು ಫುಲ್ ಖಾಲಿಯಾಗಿ ಬಿಡಬೇಡಿ. ನೋಡಿ. ಈಗ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗಿ ನಮಗೇನಾಗಿದೆ, ಒಂದು ನಿಂತ್ಕೊಂಡಿದೆ. ನೋಡಿ ಇನ್ನೂ ಪ್ರೋಸೆಸ್ ಆಗ್ತಾನೇ ಇದೆ. ಕಾಣಿಸ್ತಿದೆಯಲ್ಲ, ಈ ಲೈಟ್ ಬ್ಲಿಂಕ್ ಆಗೋ, ನೀವು ಲೈಟ್ ನಿಲ್ಲೋವರೆಗೂ ನೀವೇನು ಮಾಡಬೇಕು ಅಂತಂದರೆ ವೆಯ್ಟ್ ಮಾಡಲೇಬೇಕು. ಅದು ಪ್ರೋಸೆಸ್ ಆಗಿ ನಿಮಗೆ ಲೈಟ್ ಬ್ಲಿಂಕ್ ಆಗಿದೆ ಅಂದರೆ ನಿಮ್ಗೆ ರೆಡಿ ಆಗಿದೆ ಅಂತ ಅರ್ಥ. ನೋಡಿ ನಮಗೆ ಫುಲ್ಲು ಪ್ರೋಸೆಸ್ ಆಗಿ ಏನಾಗಿದೆ, ನಿಂತ್ಕೊಂಡಿದೆ. ನಮ್ಮ ಲೈಟ್ ನಿಂತ್ಕೊಂಡಿದೆ ಅಂದರೆ ಪ್ರೋಸೆಸ್ ಏನು ನಡೀತಿಲ್ಲ ಸದ್ಯಕ್ಕೆ ಅಂತ ಅರ್ಥ. ಈಗ ನಾನು ಏನು ಮಾಡ್ತೀನಿ, ಒಂದು ಜೆರಾಕ್ಸ್ ಹಾಕಿ ತೋರಿಸ್ತೀನಿ ನಿಮಗೆ. ಜೆರಾಕ್ಸ್ ಹಾಕೋಕ್ಕೆ ಇಲ್ಲಿ ಇಡ್ತಾಯಿದ್ದೀನಿ. ನೀವು ಟೆಸ್ಟ್ ಮಾಡ್ಬೋದು, 2 ಟೆಸ್ಟ್ ಮಾಡ್ಬೋದು. ಸದ್ಯಕ್ಕೆ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಸ್ಟ್ ಮಾಡ್ತಾಯಿದ್ದೀನಿ. ಆವಾಗಲೇ ನಿಮ್ಗೆ ಇದರಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಅಂದರೆ, ಏನು ಪ್ರಿಂಟ್ ಬರ್ತಿಲ್ಲ. ಪ್ರಿಂಟ್ ಹಾಕಿದ್ರೆ ಖಾಲಿ ಬರ್ತಿತ್ತು, P07 ಎರರ್ ಬರ್ತಾಯಿತ್ತು, ಮತ್ತು P08 ಎರರ್ ಬರ್ತಾಯಿತ್ತು. ಎಲ್ಲ ಸಾಲ್ವ್ ಮಾಡಿದ್ದೀವಿ ಈಗ. ನೋಡಿ ಕಂಪ್ಲೀಟ್ ಇವಾಗ ನಿಮ್ಗೆ ಸಾಲ್ವ್ ಆಗಿ ಏನಾಗ್ತಿದೆ ನೋಡಿ. ನಿಮ್ಗೆ ಕಂಪ್ಲೀಟ್ ಸಾಲ್ವ್ ಆವಾಗಲೇ ನಿಮಗೆ ಬ್ಲ್ಯಾಂಕ್ ಪೇಜ್ ಬರ್ತಿತ್ತು, ಈಗ ನೀಟಾಗಿ ಪ್ರಿಂಟ್ಔಟ್ ಬರ್ತಾಯಿದೆ.
ನೆಕ್ಸ್ಟ್ ಬೇಕಾದ್ರೆ ನೀವು ಇನ್ನೂ ಕಲರ್ ಟ್ರೈ ಮಾಡ್ಬೋದು, ನೀವು ಕಲರ್ ಬರ್ತಿರ್ಲಿಲ್ವಲ್ಲ ಅದು ಟ್ರೈ ಮಾಡ್ಬೋದು. ನೋಡಿ ಅರ್ಥ ಆಗ್ತಿದೆಯಲ್ಲ. P07 ಎರರು, P08 ಎರರು ಮತ್ತು ಖಾಲಿ ಪೇಜ್ ಬ್ಲ್ಯಾಂಕ್ ಬರ್ತದೆ. ಪ್ರಿಂಟ್ ನಾವು ಜೆರಾಕ್ಸ್ ಹಾಕಿದ್ರೆ ಪ್ರಿಂಟ್ ಹೊಡ್ಕೊಟ್ರೆ ನಮಗೆ ಪೇಜ್ ಖಾಲಿ ಬರ್ತಾಯಿತ್ತು, ಅಂದರೆ ಏನು ಪ್ರಿಂಟ್ ಬರ್ತಿರಲಿಲ್ಲ. ಅಷ್ಟುದಕ್ಕೂ ಒಂದೇ ವೀಡಿಯೋಲಿ ನಿಮಗೆ ಸೊಲ್ಯೂಷನ್ ಸಿಕ್ಕಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬೇಕು ಅಂತಂದರೆ ನೀವು ಕಮೆಂಟಲ್ಲಿ ಹಾಕಿ. ನೀವು ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಇದೆ, ಪ್ರಿಂಟರ್ಸಲ್ಲಿ ಯಾವುದೇ ಸೊಲ್ಯೂಷನ್ ಇದೆ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೋಡಿ ಈಗ ಕಲರ್ ಕೊಟ್ಟಿದ್ದೀನಿ, ಕಲರ್ ಕೂಡ ನೀಟಾಗಿ ಬರ್ತಾಯಿದೆ. ಆವಾಗಲೇ ನಿಮಗೆ ಬರೀ ಬ್ಲ್ಯಾಂಕ್ ಬರ್ತಾಯಿತ್ತು. P07 ಎರರು ಸಾಲ್ವ್ ಮಾಡ್ಬೋದು, P08 ಸಾಲ್ವ್ ಮಾಡ್ಬೋದು. ನೋಡಿ ಕಾಣಿಸ್ತಿದೆಯಾ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸು, ಇದು ಕಲರು ನೀಟಾಗಿ ಬರ್ತಿದೆ, ಯಾವುದೇ ಒಂದು ಇದಿಲ್ಲ.